ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 60 ಅಡಿ ಅಗಲ ರೋಡ್. ಇದು 50/70 ಸೈಟಲ್ಲಿ ಇದು ಮನೆ ಕಟ್ಟಿರೋದು. ಕನಿಷ್ಠ ಒಂದು 25ರಿಂದ 26 ವರ್ಷ ಆಗಿರ್ಬೋದು ಇದು ಕನ್ಸ್ಟ್ರಕ್ಷನ್ ಆಗಿ. ಮನೆ ಭಾಳ ಚೆನ್ನಾಗಿದೆ, ಗಟ್ಟಿ ಇದೆ. ನೋಡಿ, ಮನೆ ಒಳಗಡೆ ಭಾಗ ತೋರಿಸ್ತಾ ಇರೋದು. ಈ ಕಾಂಪೌಂಡಲ್ಲಿ 6ರಿಂದ 7 ಕಾರ್ ನಿಲ್ಲಿಸ್ಬೋದು. ಒಂದು ಗ್ಯಾರೇಜು ಇದೆ ಇದರಲ್ಲಿ. ಗ್ಯಾರೇಜ್ ಈಗ ತೋರಿಸ್ತಾ ಇದ್ದೀನಿ ನೋಡಿ. ಆ ಸೈಡ್, ಈ ಸೈಡು ಮತ್ತು ಗ್ಯಾರೇಜ್ ಒಳಗಡೆ ಇದೆಲ್ಲ ಸೇರಿ 6ರಿಂದ 7 ಕಾರ್ ನಿಲ್ಲಿಸ್ಕೋಬೋದು. ಇದು ಗ್ರೌಂಡ್ ಫ್ಲೋರಲ್ಲಿ 3 ಬೆಡ್ರೂಮು, ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಮೇಲ್ಗಡೆದು ಸಪ್ರೇಟಾಗಿ ಬಾಡಿಗೆ ಕೊಡ್ಬೋದು, ಕೆಳಗಡೆ ಬೇಕಾದ್ರೆ ಸಪ್ರೇಟ್ ಇರ್ಬೋದು. ಮಧ್ಯದಲ್ಲಿ ಒಂದು ಡೋರ್ ಇದೆ. ಆ ಡೋರ್ ತೆಗ್ದಾಕ್ಬಿಟ್ರೆ ಡೂಪ್ಲೆಕ್ಸ್ ಆಗಿಬಿಡ್ತದೆ. ಆವಾಗ 5 ಬೆಡ್ರೂಮ್ ಮನೆ ಒಂದೇ ಫ್ಯಾಮಿಲಿ ಇರ್ಬೋದು. ಈಗ ನಾನು ವರಾಂಡ ಕಡೆ ಬಂದಿದ್ದೀನಿ ನೋಡಿ. ಇದೆಲ್ಲ ಫಾಲ್ಸ್ ಸೀಲಿಂಗ್ ಕೆಲಸ ಆಗಿದೆ ಎಲ್ಲ ಕಡೆನೂ. UPS ಕನೆಕ್ಷನ್ ಇದೆ ನೋಡಿ. ಇದೇನೆ ಈ ಡೋರ್ ಕ್ಲೋಸ್ ಮಾಡಿಬಿಟ್ರೆ ನೋಡಿ, ಅಲ್ಲಿಂದ ಒಂದು ಡೋರ್ ಎಕ್ಸ್ಟ್ರಾ ಇದೆ. ಅಲ್ಲಿಂದ ಹೊರಗಡೆಯಿಂದ ಬಂದು ಈ ಮೆಟ್ಲ ಮೇಲೆ ಮೇಲ್ಗಡೆ ಹೋಗ್ಬೋದು. 2 ಬೆಡ್ರೂಮ್ ಮನೆ ಸಪ್ರೇಟ್. ಈ ಡೋರ್ ಕ್ಲೋಸ್ ಮಾಡಿಬಿಟ್ರೆ ಸಪ್ರೇಟ್. ಡೋರ್ ಓಪನ್ ಮಾಡಿಬಿಟ್ರೆ ಕ್ಲೋಸ್ ಆಗಿಬಿಡ್ತದೆ. ಆವಾಗ ಡೂಪ್ಲೆಕ್ಸ್ ಥರ ಇರ್ಬೋದು ನೋಡಿ. ಇದು ಮೊದಲನೇ ಬೆಡ್ರೂಮ್. ಇದು ಇದ್ರದ್ದು ಬೆಲೆ 2,60,00,000 ರೂಪಾಯಿ ಹೇಳ್ತಾ ಇದ್ದಾರೆ. ಅದು ಸೈಟಿನ ಬೆಲೆ. ಇದು ಎಲ್ಲ ಕಡೆಯೂ ಫ್ಯಾನ್ ಹಾಕಿದ್ದಾರೆ, ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಮೊದಲನೇ ಬೆಡ್ರೂಮ್ ತೋರಿಸ್ತಾರೆ. ಇದು ಅಟ್ಯಾಚ್ ಬಾತ್ರೂಮ್. ಗೀಸರು ಇದೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 4 ಕಿಲೋಮೀಟರ್ ಆಗುತ್ತೆ. ಇದು ಸಿಟಿ ಸೆಂಟ್ರಿಂದ, ಮೈಸೂರು ಸಬರ್ಬನ್ ಬಸ್ ಸ್ಟ್ಯಾಂಡಿಂದ. ನೋಡಿ, ಈ ಲಾಕ್ಸ್ ಎಲ್ಲ ಇದೆಲ್ಲ ಈಗ ಯಾವುದೋ ಈ ಥರದ್ದು ಬರ್ತಾಯಿಲ್ಲ. ಎಲ್ಲ ಬ್ರಾಸ್ತೆ ಲಾಕ್ಸ್ ಇರೋದು. ಮತ್ತು ವರಾಂಡ ಕಡೆ ಬಂದಿದ್ದೀನಿ. ಈಗ ಲಿವಿಂಗ್ ಕಡೆ ಹೋಗ್ತಾಯಿದ್ದೀನಿ. ನೋಡಿ, ಇದು ಡೈನಿಂಗ್ ಹಾಲ್. ಎದುರುಗಡೆ ಕಾಣ್ತಾ ಇರೋದು ಕಿಚನ್ನು. ಲೆಫ್ಟ್ ಸೈಡ್ ಕಾಣ್ತಾ ಇರೋದು 3ನೇ ಬೆಡ್ರೂಮ್. ಅದು ಇದು ಲಿವಿಂಗ್. ಇದು 2ನೇ ಬೆಡ್ರೂಮು. ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದೀಗ. ವಾರ್ಡ್ರೋಬ್ಸು. ಎಲ್ಲ ಬೆಡ್ರೂಮ್ಗೂ ವಾರ್ಡ್ರೋಬ್ಸ್ ಇದೆ. ಫಾಲ್ಸ್ ಸೀಲಿಂಗ್ ಎಲ್ಲ ಕಡೆನೂ ಮಾಡಿದ್ದಾರೆ. ಫ್ಯಾನ್ ಎಲ್ಲ ಕಡೆನೂ ಹಾಕಿದ್ದಾರೆ. ಅಟ್ಯಾಚ್ ಬಾತ್ರೂಮ್. ನೋಡಿ, ಲಾಕ್ಸ್ ಈ ಥರ ಎಲ್ಲೂ ಬರ್ತಾ ಇಲ್ಲ ಈಗ. ಇದು ಲಿವಿಂಗ್.
ಡೈನಿಂಗ್, ಒಂದು ಸ್ವಲ್ಪನೂ ಈ ಮನೆಯಲ್ಲಿ ಕ್ರ್ಯಾಕ್ ಅನ್ನೋದೇ ಕಾಣಲ್ಲ. ಈ ಫ್ಲೋರಿಂಗ್ ಎಲ್ಲ ಹೊಸದು ಹಾಕ್ಸಿರೋದು, ಫ್ಲೋರಿಂಗು, ಫಾಲ್ ಸೀಲಿಂಗ್ ಇದೆಲ್ಲ. ಕಿಚನ್ ನೋಡಿ, ಇದೆಲ್ಲ ಕವರ್ ಇದು ಎನಾಮಲ್ ತೆಗಿಬೇಕಿದು, ಆವಾಗಲೇ ಚೆನ್ನಾಗಿ ಕಾಣೋದು. ಸ್ವಲ್ಪ ಯೂಸ್ ಆಗೋ ತನಕ ಅದು ಇರಲಿ ಅಂತ ಹಾಕಿದ್ದಾರೆ. ಕಿಚನ್ಗೆ ಸ್ಟೋರ್ ರೂಮ್ ಇದು. ಮತ್ತು ಡೈನಿಂಗ್ ಕಡೆ ಬಂದಿದ್ದೀನಿ. ಡೈನಿಂಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಇದು 3ನೇ ಬೆಡ್ರೂಮ್ ಇದು. ನೋಡಿ, ಇದಕ್ಕೂ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಫಾಲ್ ಸೀಲಿಂಗ್. ಇದು ಮೈಸೂರು ಸಿಟಿ ಸೆಂಟ್ರಿಂದ ಬರೀ 4 ಕಿಲೋಮೀಟ್ರ್. ಫುಲ್ ಟೈಮ್ ಕಾವೇರಿ ವಾಟ್ರನ್ನೇ ಬರೋದು ಇಲ್ಲಿಗೆ. ನೋಡಿ, ಇದು ಲಾಕ್ಸ್ ನೋಡೋಕ್ಕೂ ಚೆನ್ನಾಗಿ ಕಾಣ್ತಾ ಇದೆ. ಕಾಮನ್ ಬಾತ್ರೂಮ್. ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ವಾಶ್ ಬೇಸಿನ್. ನೋಡಿ, ಇದು ಓಪನ್ ಸ್ಪೇಸ್. ಇದರಲ್ಲಿ ಗಾರೆ ತೆಗ್ದಾಕ್ಬಿಟ್ಟು ಮಣ್ಣು ಹಾಕಿಸ್ಬಿಟ್ಟು ಕೆಮ್ಮಣ್ಣು ಕಿಚನ್ ಗಾರ್ಡನ್ ಅಂತ ಮಾಡಿಕೊಂಡ್ರೆ ಎಲ್ಲ ಥರದ್ದು ಆರ್ಗ್ಯಾನಿಕ್ ಫ್ರೂಟ್ ಆಗಲಿ, ತರಕಾರಿ ಆಗಲಿ ಇದೆಲ್ಲ ಬೆಳೆಸ್ಬೋದು. ನೋಡಿ, ಹೊರಗಡೆಯಿಂದ ಬಂದರೆ ಈ ಜಾಗ ಯೂಸ್ ಮಾಡ್ಬೋದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ನೋಡಿ, ಹೊಸ ಕನ್ಸ್ಟ್ರಕ್ಷನ್ಗೆ ಈ ಥರ ಅಪಾರ್ಟ್ಮೆಂಟ್ಸ್ ಮಾಡ್ತಾಯಿದ್ದಾರೆ ಸುಮಾರು ಜನ. ಒಂದು ತೆಂಗಿನ ಮರನೂ ಇದೆ. ನೋಡಿ, ಗೆಸ್ಟ್ ರೂಮ್ ಅಂತ ಮಾಡ್ಕೊಂಡಿದ್ದು ಮೊದಲು. ಈ ಗೆಸ್ಟ್ ರೂಮ್ ಎಲ್ಲ ತೆಗ್ದಾಕ್ಬಿಟ್ರೆ ಫುಲ್ ಏರಿಯಾ ಜಾಸ್ತಿ ಆಗುತ್ತೆ. ಆರಾಮಾಗಿ ವೆಜಿಟೇಬಲ್, ಫ್ರೂಟ್ ಎಲ್ಲ ಬೆಳೆಸ್ಬೋದು ಇಲ್ಲಿ. ಇದು ಗೆಸ್ಟ್ ಬರ್ತಾರಲ್ಲ ಅವ್ರಿಗೆ ಅಂತ ಒಂದು ಟಾಯ್ಲೆಟ್ ಮಾಡಿದ್ದು.